ಹೋಗೇ ಬಿಟ್ಟ. ಕ್ಯಾನ್ಸರ್ ಪ್ರಿವೆನ್ಷನ್, early detection, ಕ್ಯಾನ್ಸರ್ ಪ್ರಿವೆನ್ಷನ್, down down, ಕ್ಯಾನ್ಸರ್, down down, ಕ್ಯಾನ್ಸರ್, down down, ಕ್ಯಾನ್ಸರ್. ಇನ್ನು ಇವರನ್ನು ಉದ್ದೇಶಿಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತೆ ಶ್ರಮಿಸುತ್ತಿರುವ ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂತವರು ವೈದ್ಯರುಗಳು ಹಾಗೂ ಇಲ್ಲಿಗೆ ಬಂದಂತ ಗಣ್ಯರು ವಿಕ್ಟೋರಿಯಾ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶ್ರೀಮತಿ ಮಮತಾ ದೇವರಾಜ್, ಆರ್.ವಿ. ದೇವರಾಜ್ ಸೇವಾ ಪ್ರತಿಷ್ಠಾನ ಬೆಂಗಳೂರು, ಶ್ರೀಮತಿ ಕಾವ್ಯ ಎಂ.ಡಿ. ಜನರಲ್ ಮೆಡಿಸಿನ್ ವೈದ್ಯರು, ಡೀನ್ ಮತ್ತು ನಿರ್ದೇಶಕರು ಬೆಂಗಳೂರು ವೈದ್ಯಕೀಯ ವಿದ್ಯಾಲಯ ಮತ್ತು ಆರ್.ಐ. ಡಾಕ್ಟರ್ ದೀಪಕ್ ಮೂಳೆ ಶಸ್ತ್ರ ಚಿಕಿತ್ಸಕರು ವಿಕ್ಟೋರಿಯಾ ಆಸ್ಪತ್ರೆ ಅಧೀಕ್ಷಕರು ಬೆಂಗಳೂರು ವೈದ್ಯಕೀಯ ವಿದ್ಯಾಲಯ ಮತ್ತು ಆರ್.ಐ. ಡಾಕ್ಟರ್ ಪೂರ್ಣಿಮಾ ರಂಗಪ್ಪ ಸರ್ಜಿಕಲ್ ಆಂಕಾಲಜಿ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು, ಡಾಕ್ಟರ್ ಅರುಣಾ ಆರ್ ಸಹಾಯಕ ಪ್ರಾಧ್ಯಾಪಕಿ ರೇಡಿಯೇಷನ್ ಆಂಕಾಲಜಿ ವಿಭಾಗ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ವೈದ್ಯಕೀಯ ವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ ಡಿಎಂಸಿ ಆರ್ಐ, ಡಾಕ್ಟರ್ ನಾಗರತ್ನ ಸರ್ಕಾರಿ ದಂತ ವೈದ್ಯಕೀಯ ವಿದ್ಯಾಲಯ ಬೋಧಕ ಸಿಬ್ಬಂದಿ, ಡಾಕ್ಟರ್ ಮಂಜುನಾಥ್ ಬಿ ಪುರಾಣಿಕ್ ಸಾರ್ವಜನಿಕ ದಂತ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಇನ್ನು ಮುಂತಾದ ವೈದ್ಯಾಧಿಕಾರಿಗಳಿಗೂ ಎಲ್ಲ ವೈದ್ಯರುಗಳಿಗೂ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೂ ಇವರುಗಳನ್ನು ಉದ್ದೇಶಿಸಿ ಡಾಕ್ಟರ್ ಶಾಲಿನಿ ರಜನೀಶ್ ರವರು ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯದರ್ಶಿ ರವರು ಬೆಂಗಳೂರು ಕರ್ನಾಟಕ ಸರ್ಕಾರ, ಡಾಕ್ಟರ್ ಶಾಲಿನಿ ರಜನೀಶ್ ಐಎಎಸ್ ಚೀಫ್ ಸೆಕ್ರೆಟರಿ ಬೆಂಗಳೂರು ಕರ್ನಾಟಕ ಗವರ್ನಮೆಂಟ್ ರವರು 4ನೇ ಫೆಬ್ರವರಿ ವಿಶ್ವ ಕ್ಯಾನ್ಸರ್ ದಿನವನ್ನು ಸ್ಮರಿಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ, ವೈದ್ಯರುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ, ಶಿಕ್ಷಕ ಶಿಕ್ಷಕಿಯರಿಗೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಹೃದಯಪೂರ್ವಕವಾಗಿ ಅಭಿನಂದನೆಗಳು ತಿಳಿಸಿದರು. ಪ್ರತಿಯೊಬ್ಬರಿಗೂ ಅಭಿನಂದಿಸಿದರು. ಕರ್ನಾಟಕ ಸರ್ಕಾರದ ಸವಲತ್ತುಗಳನ್ನು ಕ್ಯಾನ್ಸರ್ ರೋಗ ಪೀಡಿತ ರೋಗಿಗಳು ಸರ್ಕಾರದ ಅಧೀನದಲ್ಲಿರುವ ಅನುದಾನಗಳನ್ನು ಇದರ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಕೊಡುವುದರ ಬಗ್ಗೆ ಸರ್ಕಾರವು ಚಿಂತನೆಗಳನ್ನು ಮಾಡುತ್ತಿದೆ ಎಂದು ಕನ್ನಡ ನಾಡಿನ ಜನರಿಗೆ, ಭಾರತೀಯರಿಗೆ ತಿಳಿಸಿದರು. ನಮಸ್ಕಾರ ಕರ್ನಾಟಕ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರಿಯ ಅರ್ಜುನಿಂದು ಶೇಖರ್ ಮಾಡುವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ಸತ್ಯವೇ ನನ್ನ ಜೀವಾಳ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯತೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಯಾವುದೇ ಜಾತಿ ಮತ ಪಂಥ ಭೇದ ಭಾವಗಳು ಇರುವುದಿಲ್ಲ. ಎಲ್ಲಾ ಜನರನ್ನು ಪ್ರೀತಿಸಿ ಗೌರವಿಸುತ್ತೇವೆ. ಹೆಣ್ಣು ಗಂಡು ಎಂಬ ತಾರತಮ್ಯಗಳು ಇರುವುದಿಲ್ಲ. ಎಲ್ಲ ನಮ್ಮ ಭಾರತೀಯರೇ, ಇಡೀ ಜಗತ್ತು ಭಾರತ ದೇಶವನ್ನು, ಕನ್ನಡ ನಾಡನ್ನು ತಿರುಗಿ ನೋಡುವ ಹಾಗೆ ಮಾಡೋಣ ಸ್ನೇಹಿತರೆ, ಗುರು ಹಿರಿಯರೇ. ನಮಸ್ಕಾರ ಕರ್ನಾಟಕ, ಇದೇ ನನ್ನ ಧರ್ಮ ಸ್ನೇಹಿತರೆ. ಕನ್ನಡ ನಾಡಿನ ಜನರು, ಗುರು ಹಿರಿಯರು, ಪ್ರತಿಯೊಬ್ಬರು ಗಣ್ಯರು, ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ವೈದ್ಯರುಗಳು, ಸಿಬ್ಬಂದಿ ವರ್ಗದವರು ನನ್ನ ಬೆನ್ನ ಹಿಂದೆ ಇದ್ದರೆ ಸದಾ ನಾನಿಂದು ಮುಂದೆ ಮುಂದೆ ಇದೇ ನನ್ನ ಛಲ ಅಚಲ ಸ್ನೇಹಿತರೆ. ಇವತ್ತು ವಿಶೇಷವಾಗಿ ಪ್ರತಿಯೊಂದು ಕ್ಯಾನ್ಸರ್ ಇಂದ ಪೀಡಿತರಾದಂತಹ ರೋಗಿಗಳ ಒಂದು ಕಥೆ ಏನಿದೆ ಅದನ್ನು ಸ್ಮರಿಸಿ ಅವರಿಗೆ ಎಲ್ಲ ರೀತಿಯ ಕ್ಯಾನ್ಸರ್ ಮಾಹಿತಿಯನ್ನು ನೀಡುವ ಬಗ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಲಾಗುತ್ತದೆ. ನಮ್ಮ ಸರ್ಕಾರದಲ್ಲಿ ಬಹಳಷ್ಟು ಸ್ಕೀಮ್ಸ್ಗಳು ನಮ್ಮ ಸರ್ಕಾರ ಬಡ ರೋಗಿಗಳಿಗೆ ನೀಡಿರುತ್ತೆ.
ಯಾವುದಂದರೆ ಕರ್ನಾಟಕ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್, ABRK ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ, ರಾಜೀವ್ ಆರೋಗ್ಯ ಭಾಗ್ಯ ಯೋಜನಾ, SC/ST ಹೆಲ್ತ್ ಸ್ಕೀಮ್, CGHS ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್. ಈ ರೀತಿಯಾಗಿ ಅತಿ ಬಡವರು ಬಿಲೋ ಪಾವರ್ಟಿ ಲೈನ್ ಇರುವಂತಹ ಪೇಷಂಟ್ಗೆ ಎಲ್ಲ ರೀತಿಯ ಧನ ಸಹಾಯ ಹಾಗೂ ತಪಾಸಣೆಯ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ ಫ್ರೀ ಮಾಡಿಕೊಡ್ತೀವಿ ವಿಕ್ಟೋರಿಯಾ ಹಾಸ್ಪಿಟಲ್. ಇನ್ನು ಮುಂದೆ ಏನು ಹೇಳೋದು ಅಂತ ಹೇಳಿದ್ರೆ, ನಮ್ಮ ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಪ್ರೋಗ್ರಾಮ್ ಆಯೋಜನದಲ್ಲಿ ನಮ್ಮ ದೇಶದಲ್ಲಿ 3 ಕ್ಯಾನ್ಸರ್, ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದರ ರೋಗ ಲಕ್ಷಣಗಳು ಹೇಳಬೇಕು ಅಂತ ಹೇಳಿದ್ರೆ, ಓರಲ್ ಕ್ಯಾನ್ಸರ್ ಅಲ್ಲಿ ಬಾಯಿಯೊಳಗೆ ನಾಲಿಗೆ ಮೇಲೆ ಅಲ್ಲಿ ಒಂದು ನಾನ್ ಹೀಲಿಂಗ್ ತುಂಬ ದಿನದಿಂದ ವಾಸಿ ಆಗದೇ ಇರುವಂತಹ ಬಿಳಿ ಪ್ಯಾಚಸ್ ಏನಿರುತ್ತೆ, ಹಾಗೂ ಸ್ಮೋಕಿಂಗ್, ಕ್ರಾನಿಕ್ ಸ್ಮೋಕರ್ಸ್, ಆಲ್ಕೋಹಾಲ್, ಟೊಬ್ಯಾಕೊ ಚೀವರ್ಸ್ ಇಂಥವರಲ್ಲಿ ಅದು ಕ್ಯಾನ್ಸರ್ ಲಕ್ಷಣಗಳೆಲ್ಲ ಕಂಡುಬರಬಹುದು. ಸೊ ಅಂತಹ ರೋಗಿಗಳು ತಕ್ಷಣ ಡಾಕ್ಟರ್ ಹತ್ರ ಬಂದು ಅದನ್ನು ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಯಾವುದೇ ಒಂದು ಹೆಂಗಸರಲ್ಲಿ ಒಂದು ಗಡ್ಡೆ ತರ ಎದೆಯಲ್ಲಿ ಗಡ್ಡೆಯನ್ನು ಅವರು ಸ್ನಾನ ಮಾಡಬೇಕಾಗಲಿ ಅಥವಾ ಅವರ ಕೈಗೆ ಅದು ಮಾಮೂಲಿ ಬ್ರೆಸ್ಟ್ ಗಿಂತ ಗಟ್ಟಿಯಾಗಿ ಒಂದು ಕಾಣಿಸಿದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ನೋಡಿ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ, ಡಿಜಿಟಲ್ ಮ್ಯಾಮೋಗ್ರಾಮ್ ಹಾಕಿ ಸೂಜಿ ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾಗುತ್ತೆ. ಆದಷ್ಟು ಬೇಗ ನಾವು ಗಡ್ಡೆ ಅದು ಕ್ಯಾನ್ಸರ್ ಅಂತ ನಾವು ತಪಾಸಣೆಯಲ್ಲಿ ಗುರುತಿಸಿದಾಗ ಅದಕ್ಕೆ ನಾವು ಚಿಕಿತ್ಸೆ ನೀಡಿದಾಗ ಕ್ಯಾನ್ಸರ್ ಇಸ್ ಕ್ಯೂರಬಲ್, ಗುಣವಾಗುತ್ತೆ. ಅರ್ಲಿ ಡಿಟೆಕ್ಷನ್ ವಿ ಕ್ಯಾನ್ ಕ್ಯೂರ್ ದ ಕ್ಯಾನ್ಸರ್. ನೆಕ್ಸ್ಟ್ ಕಮ್ಸ್ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್. ಇಲ್ಲಿ ಅನೇಕ ಲೈಂಗಿಕ ಸಂಬಂಧ ಹೊಂದಿರುವಂತಹ ಮಹಿಳೆಯರು ಹಾಗೂ ದುರ್ವಾಸನೆಯ ಬಿಳಿ ಸ್ರಾವ ಹಾಗೂ ಕೆಂಪು ರಕ್ತಸ್ರಾವ ಡಿಸ್ಚಾರ್ಜ್ ಇರುವಂತಹ ಸೂಚನೆಗಳು ಕಂಡಾಗ ಅದು ತುಂಬಾ ಅಪಾಯಕಾರಿ. ಆಗ ತಕ್ಷಣ ಅವರು ತಮ್ಮ ಗೈನಕಾಲಜಿಸ್ಟ್, ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಪ್ಯಾಕ್ಸ್ಮಿಯರ್ ಆಗಲಿ ಕಾಲ್ಪೋಸ್ಕೋಪಿ ಆಗಲಿ ತಪಾಸಣೆಯನ್ನು ಮಾಡಿಸಿಕೊಂಡು ಅದಕ್ಕೆ ಇಮಿಡಿಯೇಟ್ ಆಗಿ ಚಿಕಿತ್ಸೆ ತಗೋಬೇಕು. ಅಲ್ಲಿ ಅಗೇನ್ ಸರ್ವೈಕಲ್ ಕ್ಯಾನ್ಸರ್ ಇಸ್ ಕ್ಯೂರಬಲ್ with tele-cobalt therapy and brachytherapy, which is available in all government hospitals. I am happy to introduce my team, Mr. Gurudas and Vanita from Doctors for Youth, an NGO which is working at Victoria Hospital and coordinating care for cancer patients in Victoria Hospital. This is Mr. Gurudas. ನಮಸ್ತೆ, ನಾವು ಡಾಕ್ಟರ್ ಫಾರ್ ಯೂತ್ ಅಂತ ಕೆಲಸ ಮಾಡ್ತಾ ಇದ್ದೀವಿ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ. ಇವನ್ ರೇಡಿಯೇಷನ್ ಟೀಮ್ ಮೆಡಿಕಲ್ ಟೀಮ್ ಜೊತೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವನ್ ಕ್ಯಾನ್ಸರ್ ಪೇಷಂಟ್ಗೆ ಇವಾಗ ತುಂಬ ಜನರಿಗೆ ತಿಳುವಳಿಕೆ ಕಡಿಮೆ ಆಗಿದೆ. ಇವನ್ ಒಂದು ದೊಡ್ಡ ರೋಗ ಅಂತ ತಿಳ್ಕೊಂಡ್ಬಿಡ್ತಾರೆ. ಇವನ್ ಕ್ಯಾನ್ಸರ್ ತುಂಬ ವಿಶ್ವದಲ್ಲಿ ಎಲ್ಲ ಕಡೆ ಆಗಿದೆ. ಸೊ ಅದ್ರ ಬಗ್ಗೆ ಜನರಿಗೆ ತಪ್ಪು ಕಲ್ಪನೆಗಳಿರ್ತವೆ. ಇದು ಕ್ಯೂರ್ ಆಗಲ್ಲ, ಇದು ಕಡಿಮೆ ಆಗಲ್ಲ ಅನ್ನೋದು ತುಂಬ ಜನಕ್ಕೆ ಇರುತ್ತೆ. ಅದರಿಂದ ಎಷ್ಟೋ ಸ್ಕೀಮ್ಗಳಿರ್ತಾರೆ, ಆಮೇಲೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ಇವ್ರ ಕಡೆಯಿಂದ ನಾವು ಕೌನ್ಸಿಲಿಂಗ್ ಎಲ್ಲ ತಗೋಬೇಕು. ಆಮೇಲೆ ಇದನ್ನೆಲ್ಲ ನಾವು ಜನರಿಗೆ ತಿಳಿಸೋದು. ಇವಾಗ ನಮ್ಮದು ಡಾಕ್ಟರ್ ಫಾರ್ ಇವ್ರ ಕಡೆಯಿಂದ ನಾವೇನು ಇವ್ರ ಜೊತೆ ಕೈ ಜೋಡಿಸಿದ್ದು ನಾರ್ಮಲ್ ಆಗಿ ನಮ್ಮ ಪೇಷಂಟ್ಸ್ಗೆ ಏನು ಕೌನ್ಸಿಲಿಂಗ್ ನೀಡಿರುತ್ತೆ. ತುಂಬ ಜನಕ್ಕೆ ತಪ್ಪು ತಿಳುವಳಿಕೆ ಇರುತ್ತೆ. ಆ ತಪ್ಪು ತಿಳುವಳಿಕೆಗಳನ್ನ ಹೋಗ್ಲಾಡಿಸೋದು. ಆಮೇಲೆ ಅವ್ರಿಗೆ ಏನೇ ಡೌಟ್ಸ್ ಇದ್ರು, ಕ್ವೈರೀಸ್ಗಳಿದ್ರು ಅವ್ರನ್ನ ತಿದ್ದುಪಡಿ ಮಾಡ್ತೀವಿ. ಇವಾಗ ಒಂದು ಮೆಡಿಸಿನ್ಸ್ ಬಗ್ಗೆ ಆಗಲಿ, ಆಮೇಲೆ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಸೈಡ್ ಎಫೆಕ್ಟ್ಸ್ ಇರ್ತಾರೆ. ಆ ಸೈಡ್ ಎಫೆಕ್ಟ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೋದಾಗಲಿ, ಒಂದು ಮೆಡಿಕೇಷನ್ ಬಗ್ಗೆ ಆಗಲಿ. ಅದರಿಂದ ನಾವು ಸುಮಾರು ಒಂದು 4 ವರ್ಷದಿಂದ ನಮ್ಮ ಜೊತೆ ನಾವು ಕೈ ಜೋಡಿಸ್ಕೊಂಡು ಒಂದು ಕ್ಯಾನ್ಸರ್ನ ತುಂಬ ಕುಂಠಿತ ಮಾಡಬೇಕಂತ ನಾವು ಅದರಲ್ಲಿ ಯಶಸ್ವಿಯಾಗಿ ಮಾಡ್ಕೊತಾ ಇದ್ದೀವಿ. ಪ್ರತಿ ವರ್ಷ ಕೂಡ ನಮ್ಮ ಜೊತೆ ನಾವು ಈ ಥರ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ವಿ. ಇವಾಗ ನಮ್ಮ ಟೀಮ್ ವನಿತಾ ಅವರು ಕೂಡ ಯಾರೇ ಪೇಷಂಟ್ ಬರಲಿ, ಏನೇ ಬರಲಿ, ನಮ್ಮ ಡಾಕ್ಟರ್ ಫಾರ್ ಕಡೆಯಿಂದ ಏನೇನು ಸೌಲಭ್ಯಗಳಿರ್ತವೆ ಎಲ್ಲ ಸೌಲಭ್ಯಗಳು ನಾವು ಕೊಡ್ತಾ ಇದ್ದೀವಿ ಕ್ಯಾನ್ಸರ್ ಪೇಷಂಟ್ಗೆ. ಇಂದಿನ ವಿಶ್ವ ಕ್ಯಾನ್ಸರ್ ದಿನವನ್ನು ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಆಚರಿಸಿದ್ದು ಇದೇ ರ್ಯಾಲಿ ಕೂಡ ಮಾಡಿದ್ವಿ. ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಉದ್ದೇಶ ಅಂತಂದರೆ ಕ್ಯಾನ್ಸರ್ ಇವಾಗ ನಾರ್ಮಲ್ ಬರೀ ಒಂದು ರೋಗ ಅಲ್ಲ, ಇಡೀ ಒಂದು ಸಮಾಜಕ್ಕೆ ಖಂಡಿತ ಅದೊಂದು ನಮಗೆ ಸವಾಲಾಗಿದೆ. ಯಾಕಂದರೆ ಕ್ಯಾನ್ಸರ್ ಬಂದರೆ ತುಂಬ ಜನ ಏನಂತ ತಪ್ಪು ತಿಳುವಳಿಕೆ ಜಾಸ್ತಿ ಜನಕ್ಕೆ
ಉಳಿಯಲ್ಲ, ಇದು ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಭಾರತದಲ್ಲಿ ಆ ಥರ. ಸೊ ಅದಕ್ಕೆ ನಾವು ಅದನ್ನು ನಿರ್ದಿಷ್ಟ ಸಮಯ ಇವನ್ ಬಿಫೋರ್ ಮುಂಚೆ ಬೇಗ ನಾವು ಪತ್ತೆ ಹಚ್ಚಿದರೆ ಮುಂಚಿತವಾಗಿ ಅದಕ್ಕೆ ನಾವು ತುಂಬ ಬೇಗವಾಗಿ ನಾವು ಅದನ್ನು ಇದು ಮಾಡ್ಬೋದು. ಮುಂಚಿತವಾಗಿ ಲೈಕ್ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಅದೇನಾದರೂ ನಮಗೆ ಕ್ಯಾನ್ಸರ್ ಏನಾದರೂ ಚಿಹ್ನೆಗಳಾಗಲಿ ಗೊತ್ತಾದರೆ ಅದನ್ನು ನಾವು ಬೇಗ ಪತ್ತೆ ಹಚ್ಬೋದು. ಇವಾಗ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತಂದರೆ ನಾವು ಇವನ್ ಸ್ಕೂಲ್ ಡೇಸಲ್ಲಿ ಎಲ್ಲ ಮಕ್ಕಳಿಗೂ ಅದು ಇವನ್ ಯಾರಾದರೂ ಮನೆಯಲ್ಲಿ ಇರ್ತಾರಲ್ಲ ಒಂದು ಕಮ್ಯುನಿಟಿ ಹೆಲ್ತ್ ಏರಿಯಾದಲ್ಲಿ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಕೊಡಬೇಕು. ಯಾವ ರೀತಿ ಮಾಹಿತಿ ಕೊಡಬೇಕಂದ್ರೆ ಇವಾಗ ನಾರ್ಮಲ್ ಆಗಿ ಸೆಲ್ಫ್ ಎಕ್ಸಾಮಿನೇಷನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವಾಗ ನಾವು ಕಮ್ಯುನಿಟಿಯಲ್ಲಿ ಕೂಡ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ನಾರ್ಮಲ್ ಆಗಿ ಯಾಕಾದರೂ ಒಂದು ಸ್ನಾನ ಮಾಡಬೇಕಾದ್ರೆ ಒಂದು ಚೂರು ಏನಾದರೂ ಗಡ್ಡೆ ಕಾಣಿಸ್ತು ಅಂತಂದರೆ ಅದು ಇನ್ ಕೇಸಲ್ಲಿ ಗ್ರೋತ್ ಆಗ್ತಾ ಇದ್ದರೆ ಅವಾಗ ನಾವು ಅದನ್ನು ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ. ಯಾಕಂದರೆ ಒಂದೊಂದು ಟೈಮು ಮಾಲಿನೆನ್ಸಿ ಇರುತ್ತೆ, ಒಂದು ಕ್ಯಾನ್ಸರ್ ಕೂಡ ಇರುತ್ತೆ, ಒಂದು ನಾನ್ ಕ್ಯಾನ್ಸರ್ ಕೂಡ ಇರುತ್ತೆ. ಸೊ ಅವಾಗ ಇನ್ ಕೇಸ್ ಏನಾದರೂ ಆ ಥರ ಇದ್ದರೆ ನಾರ್ಮಲ್ ಆಗಿ ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದ್ದಾವೆ, ಇವನ್ ಡಾಕ್ಟರ್ಸ್ ಇರ್ತಾರೆ. ಸೊ ಆ ಥರ ಬಂದು ನಾವು ಒಂದು ನಾರ್ಮಲ್ ಆಗಿ ಒಂಥರ ಕನ್ಸಲ್ಟೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ಒಂದು FNS ಅಂತ ಸೂಜಿ ಪರೀಕ್ಷೆ ಇರುತ್ತೆ. ಸೂಜಿ ಪರೀಕ್ಷೆಯಲ್ಲಿ ನಾವು ಒಂದು ಪ್ಯಾಥಾಲಜಿ ರಿಪೋರ್ಟ್ಸ್ ಎಲ್ಲ ನೋಡ್ಕೊಡ್ತೀವಿ. ಇದರೆಲ್ಲ ಕ್ಯಾನ್ಸರ್ ಆಗಿದೆ ಇತ್ತು, ಇವನ್ ನಾನ್ ಕ್ಯಾನ್ಸರ್ಸ್ ನಾರ್ಮಲ್ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನು ಕ್ಯೂರ್ ಮಾಡ್ತಿರ್ತಾರೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಮುಂಚಿತವಾಗಿ ಎಷ್ಟು ಮುಂಚಿತವಾಗಿ ನಾವು ಪತ್ತೆ ಹಚ್ತೀವೋ ಅಷ್ಟು ಬೇಗ ಕ್ಯೂರ್ ಆಗುತ್ತೆ ಕ್ಯಾನ್ಸರ್ ಅನ್ನೋದು. ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ, ಇವನ್ ಎಲ್ಲ ಮೆಡಿಸಿನ್ಸ್ ಸಿಗ್ತಾ ಇದೆ, ಇವನ್ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಎಷ್ಟೊಂದು NGO ಟೀಮ್ಸ್ಗಳಿದ್ದಾವೆ ನಮ್ಮ ಜೊತೆ ಕೈ ಜೋಡಿಸೋಕ್ಕೆ. ಇವತ್ತಿನ ದಿನ ಮುಂಚೆ ಇತ್ತು ಕ್ಯಾನ್ಸರ್ ಇಲ್ಲ ಅಂತಂದರೆ ಅವ್ರಿಗೆ ಸಾವೇ ಗತಿ ಆ ಥರ ಇತ್ತು. ಈಗ ಇವನ್ ಆ ಥರ ಏನಿಲ್ಲ. ಇವನ್ ಪ್ರೈವೇಟ್ ಹಾಸ್ಪಿಟಲ್ ಲಕ್ಷಗಟ್ಟಲೆ ಕೊಡೋ ಥರ ಇಲ್ಲ. ನಾರ್ಮಲ್ ಆಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟೋ ಸೌಲಭ್ಯಗಳಿವೆ, ಇದನ್ನು ಯೂಸ್ ಮಾಡ್ಕೋಬೇಕು. ಇವನ್ ಪ್ರೈವೇಟ್ ಹಾಸ್ಪಿಟಲ್ ಇರುತ್ತೆ, ನಾರ್ಮಲ್ ಒಂದು ಚಿಕ್ಕ ಸಣ್ಣ ಥಿಂಗ್ಸ್ಗೆಲ್ಲ ಅವರು ಸಿಕ್ಕಾಪಟ್ಟೆ ರೇಟ್ ಮಾಡ್ತಾರೆ. ಬಟ್ ಆ ಥರ ಇಲ್ಲ, ಏನಕ್ಕೆ ಏನಿರುತ್ತೆ ಎಷ್ಟು ಇರುತ್ತೆ ಅಮೌಂಟ್. ಇವನ್ ABRK ಸ್ಕೀಮ್ ಆಗಲಿ ತುಂಬ ಸ್ಕೀಮ್ಗಳಿದ್ದಾವೆ, ಆ ಸ್ಕೀಮ್ನ ನಾವೆಲ್ಲ ಯೂಸ್ ಮಾಡ್ಕೋಬೋದು. ಇವನ್ ಈ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಇವನ್ ಶ್ವಾಸಕೋಶ ಕ್ಯಾನ್ಸರ್ ಆಗಲಿ, ಇವನ್ ತಂಬಾಕುಗಳ ಬಗ್ಗೆ ನಾವು ಜನರಿಗೆ ತಿಳುವಳಿಕೆ ಕೊಡೋದಾಗಲಿ, ಇವನ್ ತುಂಬ ಚೆನ್ನಾಗಿ ದುಶ್ಚಟಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಕೂಲ್ಗಳಲ್ಲಾಗಲಿ ಆಮೇಲೆ ಪಬ್ಲಿಕ್ ಅವೇರ್ನೆಸ್ಗಳಲ್ಲಾಗಲಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಇದು ನಮ್ಗೆ NGO ಕಡೆಯಿಂದ ತುಂಬ ಕೆಲಸ ಮಾಡ್ತಾ ಇರೋದು ಈ ಥರದಿಂದ. ಆಮೇಲೆ ನಮ್ಮನೆ ಗರ್ಭಕೋಶ ಕ್ಯಾನ್ಸರು ಅಂತಂದರೆ ಇವಾಗ ಅದರಲ್ಲಿ ಒಂದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಮತ್ತು ಅದರಲ್ಲಿ ತುರಿಕೆಗಳಾಗ್ತಿರ್ತವೆ. ಸ್ವಲ್ಪ ಜನ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಇದ್ದಾರಾಗಲಿ ಆ ಥರ ಕೂಡ ತುಂಬ ಚಾನ್ಸಸ್ ಇರ್ತವೆ. ಇವನ್ ಓರಲ್ ಕ್ಯಾನ್ಸರ್ ಆಗಲಿ ಅಂತಂದರೆ ನಾರ್ಮಲ್ ಆಗಿ ಬಾಯಿ ಮುಂಡ್ಗಳಾಗ್ತಿರ್ತವೆ. ಇವನ್ ಏನಾದರೂ ಸ್ವಲ್ಪ ಸ್ಪೈಸಿ ಫುಡ್ ತಿಂದು ಕೂಡ ಅವ್ರಿಗೆ ಆಗ್ತಾ ಇರಲ್ಲ ಸಡನ್ ಆಗಿ. ಸೊ ಆ ಥರ ನಾವು ಏನಾದರೂ ಎಲ್ಲ ಏನೇನು ಸಿಂಟಮ್ಸ್ ಇರುತ್ತೆ ಇದಕ್ಕೆಲ್ಲ ನಾವು ಕ್ಯಾನ್ಸರ್ ಅಂತ ಅನಿಸಲ್ಲ. ಬಟ್ ಅದು ಆಗಬಾರ್ದು ಅನ್ನೋದಕ್ಕೆ ನಾವು ಮುಂಚಿತವಾಗಿ ಒಂದ್ಸಲ ಕನ್ಸಲ್ಟೇಷನ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಇವನ್ ಎಲ್ಲನೂ ಫ್ರೀ ಇರುತ್ತೆ ಅಲ್ವಾ, ಇವನ್ ಎಲ್ಲ ಹಾಸ್ಪಿಟಲ್ ಫ್ರೀ ಇದೆ. ನಾರ್ಮಲ್ ಆಗಿ ಇವಾಗ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತಾರೆ, ಅದೆಲ್ಲ ಶೇಡಿಯ ನೋವಾಗುತ್ತೆ, ಇವನ್ ತುಂಬ ವೀಕ್ನೆಸ್ ಆಗುತ್ತೆ. ಆಮೇಲೆ ಅನ್ಲಾಸ್ ತುಂಬ ವೇಟ್ ಲಾಸ್ ಆಗ್ಬಿಡುತ್ತೆ. ಇವಾಗ 45 ಇದ್ದರೆ ಸಡನ್ನಾಗಿ 40 ಬಂದ್ಬಿಡುತ್ತೆ. ಆಮೇಲೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಆಮೇಲೆ ನಾರ್ಮಲ್ ಆಗಿ ಫಿಮೇಲ್ಗೆಲ್ಲ ಬೆನ್ನು ಆಗ್ತಾ ಇರುತ್ತೆ. ಸೊ ಇವೆಲ್ಲನೂ ಸಿಂಟಮ್ಸ್ ಇರುತ್ತೆ. ಬಟ್ ಎಲ್ಲ ಸಿಂಟಮ್ಸ್ನ ಕ್ಯಾನ್ಸರ್ ಅಂತ ಅನ್ನೋದು. ಬಟ್ ಈ ಥರ ಸಿಂಟಮ್ಸ್ ಇತ್ತು ಏನಾದರೂ ಒಂದು ಇತ್ತು ಅಂದರೆ ನಾವು ನಾರ್ಮಲ್ ಆಗಿ ಹಾಸ್ಪಿಟಲೆಲ್ಲ ಕನ್ಸಲ್ಟೇಷನ್ ಮಾಡಿಕೊಂಡ್ರೆ ಪರವಾಗಿಲ್ಲ. ಅದರಿಂದ ನಾವು ತುಂಬ ಯೂಸ್ ಮಾಡ್ತೀವಿ. ಇವಾಗ ನಮ್ಮದು NGO ಅಂದರೆ ಡಾಕ್ಟರ್ ಫಾರ್ ಯು NGO ಅಂದರೆ ಇದರಲ್ಲಿ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾರ್ಮಲ್ ಆಗಿ ಇವಾಗ ನಾವು OPD ಬಂದ ತಕ್ಷಣ ಪೇಷಂಟ್ಸ್ ಅವ್ರಿಗೇನಪ್ಪ ಒಂದು ಕ್ಯಾನ್ಸರ್ದು ಇದೆ ಇಲ್ವಲ್ಲ ಕನ್ಫರ್ಮ್ ಇರಲ್ಲ. ಅವಾಗ ಬಂದ ತಕ್ಷಣ ಡಾಕ್ಟರ್ ಜೊತೆ ನಾವು ಮಾತಾಡಿಸಿದ ತಕ್ಷಣ ನಾರ್ಮಲ್ ಆಗಿ ಟೆಸ್ಟಸ್ ಎಲ್ಲ ಇರ್ತಾರೆ. ಆ ಟೆಸ್ಟ್ಗಳೆಲ್ಲ ನಾವು ಎಲ್ಲೆಲ್ಲಿ ಏನು ಮಾಡಿಸ್ಬೇಕು ಅನ್ನೋದು ಹೆಲ್ಪ್ ಮಾಡ್ಕೊಡ್ತೀವಿ. ಇವಾಗ ಇನ್ ಕೇಸ್ ಅನ್ನೋದು ಕ್ಯಾನ್ಸರ್ ಅಂತ ಓಕೆ ಆಯಿತು, ಪರಿಗಣನೆ ಆಯಿತು ಅಂತಂದರೆ ಕನ್ಫರ್ಮ್ ಆಯಿತು ಅಂದರೆ ಅವಾಗ ನಾವು ಕ್ಯಾನ್ಸರ್ಗೆ ನೆಕ್ಸ್ಟ್ ಏನೇನಿರುತ್ತೆ ABRK ಮಾಡಿಸ್ಕೊಡ್ತೀವಿ. ಮಿನಿಮಮ್ ಒಂದು 6 ಸೈಕಲ್ 7 ಸೈಕಲ್ ಇರುತ್ತೆ. ಆಮೇಲೆ ರೇಡಿಯೇಷನ್ ಡಿಪಾರ್ಟ್ಮೆಂಟ್ ಮಿನಿಮಮ್ ಅಂದ್ರೆ ಒಂದು 6 7 12 ರೇಡಿಯೇಷನ್ ಅಂತ ಅವರಿಗೆ ಅಡ್ವೈಸ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಇವನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಇವನ್ ತುಂಬ ಕ್ಯಾನ್ಸರ್ ಕೀಮೋಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ತುಂಬ ಸಿಂಟಮ್ಸ್ ಬರುತ್ತೆ, ನಾರ್ಮಲ್ ಆಗಿ ಕೂದಲೋಗುತ್ತೆ. ಸೊ ಅದ್ರ ಬಗ್ಗೆ ನಾವು ನಿಜವಾಗ್ಲೂ ಕೌನ್ಸಿಲಿಂಗ್ ಮಾಡಬೇಕು. ಒಂಥರ ನಮ್ಮಲ್ಲಿ ವಿಗ್ಗು ಕೂಡ ಸಪೋರ್ಟ್ಸ್ ಇರುತ್ತೆ. ಆ ಥರ ವಿಗ್ ಕೊಟ್ಕೊಂಡು ಅವ್ರಿಗೆ ಕಾನ್ಫಿಡೆಂಟ್ ತಮಗೆ ಏನಾಗಲಿಲ್ಲ, ಸರೌಂಡಿಂಗ್ ಕೂಡ ಆ ಥರ ನಾವು ಇದು ಮಾಡ್ಕೊಳ್ಬೇಕು. ಆಮೇಲೆ ಅವ್ರಿಗೆ ತುಂಬ ವೇಟ್ ಲಾಸ್ ಆಗುತ್ತೆ, ಇವನ್ ತುಂಬ ಹೊಟ್ಟೆ ನೋವಾಗೋದಾಗಲಿ, ವಾಮಿಟ್ ಆಗೋದಾಗಲಿ ಈ ಥರ ಎಲ್ಲ ಬರುತ್ತೆ. ನಾವು ಮುಂಚೆನೇ ಅವ್ರಿಗೆ ಈ ಥರ ಸಿಂಟಮ್ಸ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವನ್ ನಾವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಆಗಲಿ ಅವ್ರು ಏನು ತಿಳ್ಕೊತಾರೆ, ಸೊ ಆಲ್ರೆಡಿ ಸರ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಸೊ ಇದೆಲ್ಲ ನಾರ್ಮಲ್ ಆಗಿರುತ್ತೆ ಅಂತ
ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಬಿಟ್ಟು ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸಿಂದ ಅವರು ಮನಸ್ಸಲ್ಲಿ ಏನೋ ಇರುತ್ತಲ್ವ ಮನೆ ಮಕ್ಕಳು, ಅದೇ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ನಾವು ನಮ್ಮ ಡಾಕ್ಟರ್ ಫಾರ್ ಈಕ್ವಲ್ ಅಂತ ಮಾಡ್ತೀವಿ. ಒಂದು ಲೈಫ್ ಸ್ಟೈಲ್ ಎಕ್ಸ್ಪ್ಲೈನ್ ಮಾಡೋದು, ಒಂದು ಕೌನ್ಸಿಲಿಂಗ್ ಕೊಡೋದಕ್ಕೆ ನಾವು ಇಷ್ಟೆಲ್ಲ ಮಾಡ್ತೀವಿ ಡಾಕ್ಟರ್ ಫಾರ್ ಈಕ್ವಲ್. ಗುಡ್ ಆಫ್ಟರ್ನೂನ್, ನನ್ನ ಹೆಸರು ಅನಿತಾ. ನಾನು NGO ಕಡೆಯಿಂದ ಡಾಕ್ಟರ್ಸ್ ಫಾರ್ ಯು ಅಂತ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದೀನಿ. ಅಂಡರ್ RT ಡಿಪಾರ್ಟ್ಮೆಂಟ್, ರೇಡಿಯೇಷನ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಅದರಲ್ಲಿ ವರ್ಕ್ ಮಾಡ್ತೀನಿ. ನಮ್ಮದು ಮೇನ್ NGO ಕಡೆಯಿಂದ ಅಂದರೆ ಪೇಷಂಟ್ಸ್ಗೆ ಅವೇರ್ನೆಸ್ ಕೊಡುತ್ತೆ ಮತ್ತು ಯೂಶ್ವಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಲೈಕ್ ಎಮೋಷನಲ್ ಸಪೋರ್ಟ್ಸ್ ನೆಸೆಸರಿ ಇರುತ್ತೆ. ಸೊ ನಮ್ಮ NGO ಕಡೆಯಿಂದ ಮೇನ್ ನಾವು ಎಮೋಷನಲ್ ಸಪೋರ್ಟ್ಸ್ ಕೊಡ್ತೀವಿ. ಅವ್ರಿಗೆ ಲೈಕ್ ಊಟ ಸೇರಲ್ಲ ಅಂತ ಹೇಳಿದ್ರೆ ಪ್ರೋಟೀನ್ಸ್ ಪೌಡರ್ಸ್ ಕೊಡ್ತೀವಿ. ಮತ್ತು ಇನ್ವೆಸ್ಟಿಗೇಷನ್ಸಿಂದ ಲೈಕ್ ಸ್ಟಾರ್ಟಿಂಗ್ ಸ್ಟೇಜಿಂದ ಒಂದು ಪೇಷಂಟ್ಗೆ ಏನಾದರೂ ಸಿಂಟಮ್ಸ್ ಇದೆ ಅಂದರೆ ಲೈಕ್ ಸರ್ವಿಕಲ್ ಕ್ಯಾನ್ಸರ್ಸ್ ಇದ್ದರೆ ಲೈಕ್ ಡಿಸ್ಚಾರ್ಜ್ ಆ ಥರ ಏನಾದರೂ ಆಗ್ತಿದ್ರೆ ಅನ್ಯೂಶುವಲ್ ಡಿಸ್ಚಾರ್ಜು ಇಲ್ಲ ಹೆಚ್ಚಿಂಗು ಈ ಥರ ಅನ್ಯೂಶುವಲ್ ಥಿಂಗ್ಸ್ ಏನಾದರೂ ಆಗ್ತಿದ್ರೆ ಪೇಷಂಟ್ಸ್ ಇದ್ದಂಗೆಲ್ಲ ಫಸ್ಟ್ ಎಮೋಷನಲ್ ಸಪೋರ್ಟ್ ಕೊಟ್ಟು ಆಮೇಲೆ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡ್ತೀವಿ. ರಿಜಿಸ್ಟ್ರೇಷನಿಂದ ನಾವು ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ. ಅದಾದಮೇಲೆ ಇನ್ವೆಸ್ಟಿಗೇಷನ್ಸ್ಗೆ ಕೂಡ ಇಲ್ಲಿ ವಿಕ್ಟೋರಿಯಾಗೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಎಲ್ಲಿ ಹೋಗಬೇಕು ಅಂತ. ಸೊ ಅಂಥ ಪೇಷಂಟ್ನ ನಮ್ಮ NGO ಟೀಮ್ ಇದೆ, ಲೈಕ್ ಶಿಫ್ಟಿಂಗ್ ಅವರಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಕರ್ಕೊಂಡೋಗಿ ಲೈಕ್ ಸಜೆಷನ್ಸ್ ಕೊಡ್ತಾರೆ, ಎಲ್ಲಿ ಚೆಕಪ್ ಮಾಡಿಸ್ಬೇಕು ಅಂತ ಇನ್ವೆಸ್ಟಿಗೇಷನ್ಸ್ಗಳನ್ನ ಹೆಲ್ಪ್ ಮಾಡ್ತಾರೆ. ಸೊ ವೈಸ್ ಇನ್ವೆಸ್ಟಿಗೇಷನ್ಸ್ ಆದಮೇಲೆ ಡಾಕ್ಟರ್ಸ್ ಕಡೆಯಿಂದ ಕನ್ಸಲ್ಟ್ ಮಾಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಮತ್ತು ಹಿಂಗೆ ಎಕ್ಸಾಮಿನೇಷನ್ ಸೆಲ್ಫ್ ಎಕ್ಸಾಮಿನೇಷನ್ ಹೆಂಗೆ ಮಾಡಿಸ್ಕೊಬೇಕಂತ ಲೈಕ್ ನಮ್ಮ ಇದರಿಂದ ನಾವು ಅವ್ರಿಗೆ ತೋರಿಸ್ಕೊಡ್ತೀವಿ. ಹಿಂಗೆ ಮನೆಯಲ್ಲೇ ಸೆಲ್ಫ್ ಎಕ್ಸಾಮಿನ್ ಹೆಂಗೆ ಮಾಡ್ಕೊಬೇಕು, ಓವರಾಲ್ ಆಗಲಿ ಬ್ರೆಸ್ಟ್ದಾಗಲಿ ಸರ್ವಿಕ್ಸ್ ಅದಾಗಲಿ ಹೆಂಗೆ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೊಬೇಕು. ಮತ್ತು ಲೈಫ್ ಸ್ಟೈಲಿಂದ ಕೂಡ ಚೇಂಜಸ್ ಹೆಂಗೆ ಮಾಡ್ಕೊಬೇಕು, ಏನೇನು ಎಕ್ಸಸೈಸ್ ಫಿಸಿಕಲ್ ಎಕ್ಸಸೈಸಸ್ ಇರುತ್ತೆ, ಮತ್ತು ಫುಡ್ಡಿಂದ ಕೂಡ ಚೇಂಜಸ್ ಮಾಡ್ಬೋದು. ಮೇನ್ಲಿ ಎಮೋಷನಲ್ ಸಪೋರ್ಟ್ಸ್ ಕೊಡ್ತಾರೆ ನಮ್ಮ NGO ಕಡೆಯಿಂದ. ಸೊ ಓವರಾಲ್ನ ನಾವು NGO ಕಡೆಯಿಂದ ಕ್ಯಾನ್ಸರ್ ಪೇಷಂಟ್ಸ್ಗೆ ಏನೋ ನೆಸೆಸರೀಸ್ ಇರುತ್ತೆ. ಸೊ ಎಲ್ಲ ಸ್ಟೇಜಸ್ಸಲ್ಲೂ ಇದ್ದು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಲೈಕ್ ನಮ್ಮ ಸ್ಟಾಫ್ಸ್ ಯಾವಾಗಲೂ ಇರ್ತಾರೆ. Hello, I am Dr. Purnima Rangappa. I am a surgical oncologist working at Victoria Hospital, Bangalore Medical College. Today is World Cancer Day, 4th February 2026. Worldwide, today is celebrated as a global initiative to unite to fight against cancer. And the theme is United by Unique. That means to say we enhance every person's experience is unique and important in the journey of cancer and survival. So today we are going to highlight in our country National Cancer Control Program, which is focused on eradicating oral cancer, breast cancer, cervical cancer. So we have a lot of insurance programs running in Victoria Hospital, such as Karnataka Chief Minister Relief Fund, ADRK, Rajiv Arogya Bhagya Yojana, SC/ST scheme, and the Central Health CGHS, that is Central Government scheme. So under these schemes, which patients below the poverty line can avail benefits of treatment at Victoria Hospital, and these benefits include access to quality care, cancer care, subsidy treatment, and financial assistance through various government schemes where the needs of the people and the community come first. Now, a few symptoms on oral cancer. If you find a white patch, and if the person is a chronic smoker, and the person chews a betel nut and has a white patch, it is very ominous and dangerous sign. The person should immediately contact the doctor. Coming to breast, if the patient on self-examination finds a lump, hard lump in the breast, and it is increasing in size, and the patient is losing weight, then it is a very dangerous sign where the breast person is having a breast cancer. Coming to cervical cancer, if the patient is having multiple sexual partners, is known to be suffering from a chronic cervical infection with foul smelling discharge, one should be aware of suffering from cancer to the cervix or any other chronic infection, and hence you should immediately consult a doctor and undergo investigation. For oral cancer, we do a thorough specific oral cavity inspection and indigo and fluorescent light examination. For breast cancer, we have self breast examination, mammogram, and
clinical breast examination by the doctor who is an expert. And for cervical cancer, one person should undergo pap smear testing and take the advice regarding the HPV vaccination, which is usually advised for children between adolescent age of 14 to 15 years and pre-marriage age. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಗುರುದೇವ್ ಅಂತ ಹೇಳಿ. ಆಸ್ ಎ ನರ್ಸಿಂಗ್ ಆಫೀಸರ್ ನಮಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಡಾಕ್ಟರ್ ಫಾರ್ಮ್ ಕಡೆಯಿಂದ ನಾನು ಇಲ್ಲಿ ಕ್ಯಾನ್ಸರ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಏನಾದರೂ ಅರಿವು ಮೂಡಿಸೋದಾಗಲಿ ನಾನು ಇಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಸೇವೆ ಸಲ್ಲಿಸ್ತೀನಿ. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ವನಿತಾ ಅಂತ. ಡಾಕ್ಟರ್ಸ್ ಫಾರ್ ಯು ಅನ್ನೋ NGO ಕಡೆಯಿಂದ ನಾನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಡೇಟಾ ಎಂಟ್ರಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಲೈಕ್ ಪೇಷಂಟ್ಸ್ ಎಲ್ಲ ಕೌನ್ಸಿಲಿಂಗ್ ಮತ್ತು ಡೇಟಾ ಎಂಟ್ರಿ ರಿಜಿಸ್ಟ್ರೇಷನ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್, ರೇಡಿಯೇಷನ್ ಆಂಕಾಲಜಿ ಡಿಪಾರ್ಟ್ಮೆಂಟ್, ವಿಕ್ಟೋರಿಯಾ ಹಾಸ್ಪಿಟಲ್. ಈ ದಿನ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ ಫೆಬ್ರವರಿ 4 ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಅಂದರೆ ಆಚರಣೆ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಇವತ್ತು ಜಾಥಾ ಮತ್ತು ಎಲ್ಲರಲ್ಲೂ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಸೊ ಇದರಲ್ಲಿ ನಮಗೆ ತುಂಬ ಕಾಮನ್ ಆಗಿ ಕಾಣಿಸುವಂಥ ಕ್ಯಾನ್ಸರ್ಸ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಸ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ಸ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗಳು, ಬಾಯಿ ಗಂಟಲು ಕ್ಯಾನ್ಸರ್ಗಳು ಮತ್ತು ಸ್ತನದ ಕ್ಯಾನ್ಸರ್ಗಳು. ಸೊ ಇವುಗಳ ಬಗ್ಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ತುಂಬ ಕಾಮನ್ ಆಗಿ ನಮ್ಮಲ್ಲಿ ಕಾಣಿಸುವಂಥದ್ದು ಯಾವುದಾದ್ರು ಅಂದರೆ ಸ್ತನದ ಕ್ಯಾನ್ಸರ್ಗಳು ಮತ್ತು ಗರ್ಭಕೋಶದ ಕಂಠದ ಕ್ಯಾನ್ಸರ್ಗಳು. ಸೊ ಎಲ್ಲಾನು ಡಿಸ್ಕಸ್ ಮಾಡೋಕ್ಕಾಗದೇ ಒಂದು ಪರ್ಟಿಕ್ಯುಲರ್ ಆಗಿ ನಾವು ಗರ್ಭಕೋಶದ ಕಂಠದ ಕ್ಯಾನ್ಸರ್ಸ್ ಬಗ್ಗೆ ತುಂಬಾ ಅರಿವು ಮೂಡಿಸಬೇಕಾಗಿದೆ. ಏಕೆ ಅಂತಂದರೆ ಇದು ತುಂಬ ಕಾಮನ್ ಆಗಿ, ಆಮೇಲೆ ಲ್ಯಾಕ್ ಆಫ್ ಅವೇರ್ನೆಸ್ ಇಂದ ಆಗುತ್ತಿರುವಂಥ ಕ್ಯಾನ್ಸರ್ಗಳಿವೆ. ಇದನ್ನು ತಕ್ಕ ಮಟ್ಟಿಗೆ ನೀವು ಪ್ರಿವೆಂಟ್ ಮಾಡ್ಬೋದು. ತಕ್ಕ ಮಟ್ಟಿಗೆ ಇದಕ್ಕೆ ಬೇಗ ನೀವು ಆದಷ್ಟು ಬೇಗ ಬಂದರೆ ಟ್ರೀಟ್ಮೆಂಟು ತಗೋಬೋದು. ಅದರ ಜೊತೆಗೆ ಇಟ್ ಈಸ್ ವೆರಿ ಕ್ಯೂರಬಲ್ ಆ್ಯಂಡ್ ಕಂಟ್ರೋಲಬಲ್ ಕ್ಯಾನ್ಸರ್. ಸೊ ಈ ಅರಿವು ಜನರಲ್ಲಿ ಎಲ್ಲರಿಗೂ ಮೂಡಬೇಕು. ಓಕೆ, ಸೊ ಇದರಲ್ಲಿ ಸ್ಟೇಜ್ 1, 2, 3, 4 ಅಂತ ಈ ರೀತಿ 4 ಸ್ಟೇಜ್ಗಳಿರ್ತವೆ. ಸ್ಟೇಜ್ 1, 2 ಇದನ್ನು ಆದಷ್ಟು ಬೇಗ ಪೇಷಂಟ್ಸ್ ನಮ್ಮ ಹತ್ರ ಬೇಗ ಬಂದಾಗ ಅವರಿಗೆ ಆಪರೇಷನ್ ಆಗಲಿ ಅಥವಾ ಇಮಿಡಿಯೇಟ್ ಸರ್ಜರಿ ಮಾಡಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಕಂಟ್ರೋಲ್ ಮಾಡಿ ಅದನ್ನು ಆದಷ್ಟು ವಾಸಿ ಮಾಡ್ಬೋದು. ಓಕೆ, ಸ್ಟೇಜ್ 3 ಮತ್ತು 4 ಬಂದಾಗ ಅದ್ರ ಜೊತೆಗೆ ಪೇಷಂಟ್ಸ್ಗೆ ಕೀಮೋಥೆರಪಿ ಬೇಕಾಗ್ಬೋದು, ರೇಡಿಯೇಷನ್ ಬೇಕಾಗ್ಬೋದು, ಸರ್ಜರಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ರೀತಿಯ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇದೆ. ಸೊ ಪೇಷಂಟ್ಸ್ಗಳಲ್ಲಿ ಏನಾಗಿದೆ ಅಂತಂದರೆ ಇವಾಗ ಕ್ಯಾನ್ಸರ್ ಅಂತ ಮಟ್ಟಿಗೆ ಅಂದ ತಕ್ಷಣ ಭಯ ಉಟ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಯಾವುದೇ ರೀತಿ ನಮಗೆ ಎಷ್ಟು ತುಂಬ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ತುಂಬ ಕಾರ್ಯಕ್ರಮಗಳು ಅಂದರೆ ತುಂಬ ಸ್ಕೀಮ್ಗಳಿದೆ. ಓಕೆ, ಆ ಸ್ಕೀಮ್ಗಳಲ್ಲಿ ತುಂಬ ಬಡವರಿಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸ್ಕೀಮ್ಗಳು ಮತ್ತು ABRT ಇದೆಲ್ಲ ಇರೋದ್ರಿಂದ ಏನು ನೀವು ಪ್ರೈವೇಟಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರೋ ಅದನ್ನು ಇಲ್ಲಿ ಫ್ರೀಯಾಗಿ ಒದಗಿಸ್ತಾರೆ. ಓಕೆ, ಸೊ ಎಲ್ಲರೂ ಬಂದು ಆದಷ್ಟು ಬೇಗ ಬಂದು ಇದ್ರ ಟ್ರೀಟ್ಮೆಂಟು ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಆದರೂ ಒಂದು ಪ್ಯಾಪ್ ಸ್ಮಿಯರ್ ಮಾಡಿಸ್ಕೊಳ್ಳೋದು ಅಥವಾ ಸ್ತನದ ಭಾಗಗಳನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು, ಈ ಥರ ವರ್ಷಕ್ಕೊಂದ್ಸತಿ ಆದರೂ ಮಾಡ್ತಿದ್ರೆ ಆದಷ್ಟು ಬೇಗ ಕ್ಯಾನ್ಸರ್ಸ್ ಡಿಟೆಕ್ಟ್ ಆಗುತ್ತೆ. ಅದರ ಜೊತೆಗೆ ಪ್ರಿವೆಂಟ್ ಕೂಡ ಮಾಡ್ಬೋದು. ಈಗ ನಮ್ಮ ಗೌರ್ಮೆಂಟು ಎಲ್ಲರಿಗೂ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಸೊ ಇದು 9 ವರ್ಷದಿಂದ 45 ವರ್ಷಗಳವರೆಗೆ. ಓಕೆ, ಸೊ ಎಲ್ಲ ಮಹಿಳೆಯರು ತೊಗೊಂಡ್ರೆ ಒಳ್ಳೆಯದು. ಸೊ ಇದರಿಂದ ನಮಗೆ ಕ್ಯಾನ್ಸರ್ಸ್ ಒಂದು ಬರೋದಕ್ಕಿಂತ ಒಂದು 10-15 ವರ್ಷಗಳ ಮೊದಲೇ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಅನುಕೂಲ ಆಗುತ್ತೆ. ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ, ಒಳರೋಗಿಗಳಿಗೆ, ಹೊರರೋಗಿಗಳಿಗೆ ಮಾರಣಾಂತಿಕ ಕ್ಯಾನ್ಸರ್ ರೋಗಕ್ಕೆ ಕಡಿವಾಣಗಳನ್ನು ಹಾಕಬೇಕೆಂದು ಇಲ್ಲಿನ ಎಲ್ಲ ವೈದ್ಯರುಗಳು ಶ್ರಮಿಸುತ್ತಿದ್ದಾರೆ. ಮಾರಣಾಂತಿಕ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು, ಕ್ಯಾನ್ಸರ್ ರೋಗವನ್ನು ತೊಲಗಿಸಲು ಕನ್ನಡ ನಾಡಿನ ಜನರಿಗೆ ಸುರಕ್ಷತೆಯನ್ನು ಒದಗಿಸುವ ಸಲುವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯಕಾರಣಿಗಳು, ಆರೋಗ್ಯ ಸಚಿವರು, ಆರೋಗ್ಯ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತೆ ಇಂಥ ಗಮನ ಹರಿಸಿ ಆಸ್ಪತ್ರೆಯನ್ನು ಸದೃಢಗೊಳಿಸಬೇಕೆಂದು
ಸದೃಢಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬೃಹದಾಕಾರದ ಕಟ್ಟಡವೊಂದನ್ನು ಕಟ್ಟಿ ಕನ್ನಡ ನಾಡಿನ ಜನರಿಗೆ, ದೇಶದ ಜನರಿಗೆ ಉಡುಗೊರೆಯಾಗಿ ಕೊಡಬೇಕೆಂದು ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಸಂಪಾದಕ ಅರ್ಜುನ್ ಇಂದುಶೇಖರ್ ಕೇಳಿಕೊಳ್ಳುತ್ತೇನೆ. ಹಾಗೂ ಠಾಣಾ ವರದಿಯಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಉಪ ಸಂಪಾದಕರು, ವರದಿಗಾರರು, ಇತಿಹಾಸಕಾರರು, ಲೇಖಕರು, ಚಿಂತಕರು ಪ್ರತಿಯೊಬ್ಬರೂ ಸರ್ಕಾರವನ್ನು ಈ ಮೂಲಕ ಪ್ರಾರ್ಥಿಸಿ, ವಿನಂತಿಸಿ ಬೇಡಿಕೊಳ್ಳುತ್ತೇವೆ. ಕ್ಯಾನ್ಸರ್ ಪೀಡಿತ ರೋಗಿಗಳು ಸಹ ಇದನ್ನೇ ಬಯಸುತ್ತಿದ್ದಾರೆ. ಕ್ಯಾನ್ಸರ್ ಪೀಡಿತ ರೋಗಿಗಳು ನಮ್ಮಗಳ ಹತ್ತಿರ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಅವರ ಇಚ್ಛೆಯೂ ಸಹ ಇದೇ ಆಗಿರುತ್ತದೆ.